ನನ್ನಿಂದ ಏನಾಗಬೇಕಾಗಿತ್ತು? ಏನಿಲ್ರಿ. ಮತ್ತಿನ್ನು ಚಾ ಕುಡಿಯಾಕೆ ಬಂದು ಏನಿಲ್ಲ? ಹಂಗಲ್ರಿ ನಂದಿದ್ದು. ಅಂದ್ರೆ ನನ್ನಿಂದ ನಿಮಗೆ ನಿಮ್ಮ ರೈತರಿಗೆ ಏನಾರ ಆಗ್ಬೇಕಂತ ಬಂದಿದ್ರಿ ನಾ. ನಮ್ಮ ರೈತರಿಗೆ? ಹ್ಞೂ ರೀ, ಅದನ್ನು ಕಲ್ತು ಬಂದೀನಿ ರೀ. ಒಕ್ಕಲ್ತನ ಕಲ್ತು ಬಂದೆ? ಎಷ್ಟು ಎಕರೆ ಐತೆ ನಿಂದ? ಸ್ವಂತ ಐತೇನು ಪಾಲ್ನಂಗೆ ಮಾಡ್ಯಾವ? ಹೊಲಗಿಲ್ಲ ಏನಿಲ್ಲ ರೀ, ತೋಟಗಾರಿಕೆ ಒಳಗೆ ಇದನ್ನ ಕಲ್ತು ಬಂದೇನಿ ರೀ ನಾ. ಅದಕ್ಕೂ ಸಾಲಿ ತೆಗದಾರನ? ಹಾಂ. ಏನೇನು ಕಲ್ತೇಪ್ಪ? ಬೆಳೆ ನೀರು ಯಾವಾಗ ಹಾಸ್ಬೇಕು, ಗೊಬ್ಬರ ಯಾವಾಗ ಕೊಡಬೇಕು, ಒಂದು ಬೆಳೆ ತೆಗೆದ್ಮ್ಯಾಗ ಇನ್ನೊಂದು ಬೆಳೆ ಯಾವಾಗ ಬೆಳಿಬೇಕು, ಮಳೆಗಾಲದಾಗ ಚಳಿಗಾಲದಾಗ ಬ್ಯಾಸಿಗಾಗ ಯಾವ ಬೆಳೆ ಬೆಳಿಬೇಕು, ಹಂಗೆ ಬೆಳೆದ ಬೆಳೆನ ಮಾರ್ಕೆಟಿಗೆ ಯಾವಾಗ ಒಯ್ಬೇಕು, ಯಾವಾಗ ಚಲೋ ರೇಟ್ ಸಿಗುತ್ತೆ ಇಂಥದ್ದೆಲ್ಲ ಕಲ್ತು ಬಂದೇನಿ ರೀ ನಾ. ನೀ ಹೇಳೋದ ಬೇಡ, ನಮ್ಮ ರೈತರು ಊಟತಾನ ಕಲ್ತು ಬಂದಿರ್ತಾರೆ ಅದನ್ನು. ಹಂಗಲ್ರಿ ನಾನು ಹೇಳಿದ್ದೆ, ನೀವು ಬೆಳೆಗಿನ ಇನ್ನೊಂದು ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಕೊಟ್ಟು ಹೆಂಗೆ ಇನ್ನೊಂದು ಸ್ವಲ್ಪ ಉತ್ಪನ್ನ ತೆಗಿಬೋದು ಅಂತ ಹೇಳಕ್ಕೆ ಕಲ್ತು ಬಂದಿರ್ತೀವಿ. ಅದ್ರ ಸ್ವಲ್ಪ ನಿಮ್ಮ ನಾಲೆಜ್ ಕಡಿಮೆ ಅಲ್ರಿ ಅದ್ರ ಬಗ್ಗೆ. ನಾಲೆಜ್ ಇಲ್ಲ? ಈ ಮಾತು ನನ್ನ ಮುಂದೆ ಅಂದಿ, ನಮ್ಮ ರೈತರ ಮುಂದೆ ಏನಾರ ಅಂದಿದ್ದೆ ಅಂದ್ರೆ ಏನಾನ ಹೊರ್ತಿದ್ರು ನಿಂದ. ಯಾಕಲೇ ಬಿಡೆ ಹೊರ್ತಿದ್ರಲ್ಲ ಅನ್ನೋದಿಲ್ಲ ಬಿಡ್ರಿ. ನಮ್ಮ ರೈತರ್ಕಿನ್ನ ಶಾನೆ ಯಾಕೆನ ನೀನು? ಸಾರಿ. ಹೇಳು, ನನ್ನಿಂದ ಏನಾಗಬೇಕಾಗಿತ್ತೆ? ಅಂದ್ರೆ ಈ ಊರಾಗ ನನಗೆ ಒಂದು ಸ್ವಲ್ಪ ಇರ್ಕೊಳಕ್ಕೆ ಏನರ ರೂಮಿನ ವ್ಯವಸ್ಥೆ ಮಾಡ್ರಿ ಅಂತ. ಬಿಡೆ, ಆ ಗಿರ್ನಿ ಅಂತೇಕ ರೂಮ್ ಐತಲ್ಲ, ಇವರಿಗೆ ವ್ಯವಸ್ಥೆ ಮಾಡ. ಎಷ್ಟು ದಿವ್ಸ ಇರ್ತೇಪ್ಪ ನೀನು? 1 ತಿಂಗಳು ರೀ. ಹಾಂ, ಹಂಗೆ ಆ ಚೆನ್ನವನ ಹೋಟೆಲ್ದಾಗ ಹೇಳು, ಇವ್ರಿಗೆ ತಿನ್ನಾಕ ಉಣ್ಣಾಕ ಏನೂ ಕಮ್ಮಿ ಮಾಡಬೇಡ ಅಂತೇಳಿ, ಎಲ್ಲ ನಮ್ಮ ಲೆಕ್ಕಕ್ಕೆ ಬರ್ಕೊ ಅಂತ ಹೇಳಕ್ಕಿಗೆ. ಅಧ್ಯಕ್ಷರ, ನಂದು ಅಕೌಂಟಿಗೆ ಹಚ್ಕೊಂತ ಹೇಳ್ರಿ, ಮಾನ್ ಹಚ್ಕೊಂಡಿಲ್ಲ ಆಕಿ. ಬರ್ತೇನೆ ರೀ. ಥ್ಯಾಂಕ್ಸ್ ರೀ ಅಧ್ಯಕ್ಷರ. ಹಂಗೆ ನಿಂಗೆ ಕೆಲಸ ಮುಗಿದ ಮ್ಯಾಗ ಬಂದು ಭೇಟಿಯಾಗಿ ಹೋಗು, ಹಂಗೆ ಹೋಗ್ಬೇಡ ಮತ್ತೆ. ಇವ್ನು ಕರ್ಕೊಂಬಂದು ಬೆಟ್ಟಾಗೆ ಹೋಗ್ತೇನೆ ರೀ ನಿಮ್ಗೆ. ಬರ್ತೇನೆ. ಹೋಗ್ಬರ್ರಿ. ಇಲ್ಲ ತೋದ್ಬಿಡ್ರಿ. ಓಯ್, ನಮ್ಮ ರೈತರು ಹಂಗೂ ಹಿಂಗೂ ಇರ್ತಾರೆ, ಜಾಸ್ತಿ ಶಾಣೆತನ ತೋರಿಸ್ಬೇಡ ಅವ್ರ ಮುಂದೆ. ನಗ ಹೊತ್ತಂಗೆ ನಿನ್ನೂ ಹೊರ್ತಾರೆ. ಹಾಂ ರೀ, ಆತಾಳ. ಹೋಗ್ಬಾ, ಒಳ್ಳೇದಾಗಲಿ. ಓಯ್, ಇನ್ನೊಂದು ಕಪ್ ಚಾ ತೊಗೊಂಬರ್ರಿಲೆ.